ಶಂಕರಾಚಾರ್ಯರು ಗುರುಕುಲದಲ್ಲಿ ಪಾಠವನ್ನು ಮಾಡಿದ ಬಳಿಕ ಶಿಷ್ಯರು ಗುರುವಿಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಅದಕ್ಕೆ ಅವರು ತುಂಬ ಚೆನ್ನಾಗಿ ಸಮಾಧಾನವನ್ನು ಅಥವಾ ಉತ್ತರವನ್ನು ನೀಡ್ತಾರೆ. ಅದನ್ನು ಒಂದು ಪುಸ್ತಕ ರೂಪದಲ್ಲಿ ಮಾಡಿದ್ದಾರೆ. ಪ್ರಶ್ನೋತ್ತರ ರತ್ನಮಾಲಿಕಾ ಅಂತ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಅವುಗಳಲ್ಲಿ ಒಂದೆರಡು ಅಂಶಗಳನ್ನು ಆಯ್ಕೆ ಮಾಡಿಕೊಂಡೆ. ಏನಪ್ಪ ಅಂದರೆ, ಕಹ ಪಂಡಿತ ಅಂತ ಕೇಳ್ತಾರೆ ಶಿಷ್ಯರು ಶಂಕರಾಚಾರ್ಯರ ಬಳಿ. ಆಗ ಅವರು ಎಷ್ಟು ಚಂದವಾಗಿ ಹೇಳ್ತಾರೆ ಅಂದರೆ, ಯಾವನು ವಿವೇಕಿಯೋ ತಿಳಿದವನೋ ಆತನೇ ವಿವೇಕದಿಂದ ತನ್ನ ನಡೆ ನುಡಿಯನ್ನು ಇಟ್ಕೊಳ್ಳುವಂಥವನು ಪಂಡಿತ ಅಂತ ಹೇಳೋಕೆ ಇಷ್ಟಪಡ್ತಾರೆ. ಇಲ್ಲಿ ಕೇವಲ ವಿವೇಕಿ ಅನ್ನೋದು ದೊಡ್ಡ ದೊಡ್ಡ ಡಿಗ್ರಿಗಳನ್ನು ತಗೊಳ್ಳೋದ್ರಿಂದ ಅಥವಾ ತುಂಬ ಓದ್ಕೊಂಡಿರೋದ್ರಿಂದ ಬರೋದಿಲ್ಲ. ವಿವೇಕಿಯಾಗಿರಬೇಕು, ಮೊದಲನೆಯ ಹಂತ ವಿವೇಕಿಯಾಗಿರಬೇಕು ಅಂತ ಹೇಳೋಕೆ ಇಷ್ಟಪಡ್ತಾರೆ. ಕಿಂ ವಿಷಂ ಅಂತ ಇನ್ನೊಬ್ಬರು ಶಿಷ್ಯರು ಕೇಳ್ತಾರೆ. ಹಾಗಿದ್ರೆ ವಿಷ ಅಂದರೆ ಏನು ಅಂತ ಕೇಳಿದ್ರೆ, ಸಹಜವಾಗಿ ವಿಷ ಅಂದರೆ ಎಲ್ಲರಿಗೂ ತಿಳಿದಿದೆ. ಆದರೆ ಇಲ್ಲಿ ಶಂಕರಾಚಾರ್ಯರು ಗುರುವಿನಲ್ಲಿ ಯಾವನು ಭಕ್ತಿಯನ್ನು ತೋರೋದಿಲ್ವೋ, ನಿಷ್ಠೆಯನ್ನು ತೋರೋದಿಲ್ವೋ, ಉಡಾಪೆಯನ್ನು ಮಾಡ್ತಾನೋ, ಅನಾದರವನ್ನು ತೋರಿಸುತ್ತಾನೋ ಅದು ನಿಜವಾದ ವಿಷ ಅಂತ ಹೇಳ್ತಾರೆ. ಅಂದರೆ ಗುರುಭಕ್ತಿ ಇಲ್ಲದೆ ಅಹಂಕಾರದಿಂದ ಗುರುವಿನಲ್ಲಿ ಅನಾದರವನ್ನು ತೋರೋದೇ ವಿಷ ಅಂತ ಹೇಳ್ತಾರೆ. ಮತ್ತೆ ಕಿಂ ದುಃಖಂ ಅಂತ ಇನ್ನೊಬ್ರು ಕೇಳ್ತಾರೆ. ಹಾಗಿದ್ರೆ ದುಃಖ ಅಂದರೆ ಏನು ಅಂತ, ಯಾವನು ತನ್ನ ಬಳಿ ಎಲ್ಲವೂ ಇದ್ದು ಏನೂ ಇಲ್ಲವದವನಂತೆ ಅಸಂತೋಷವಾಗಿರ್ತಾನೋ, ಸದಾಕಾಲ ಬೇಜಾರಿನಿಂದ ಕೂಡಿರ್ತಾನೋ, ಅಂತಹ ಅಸಂತೋಷವೇ ನಿಜವಾದ ದುಃಖ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ, ಕಿಂ ಜಾಢ್ಯಂ ಅಂತ ಕೇಳ್ತಾರೆ. ಆಲಸ್ಯ ಅಂದರೆ ಏನು ಅಂತ, ಕಲಿತಂಥ ವಿಷಯಗಳನ್ನು ಯಾವನು ಅಭ್ಯಾಸವನ್ನು ಮಾಡದೇ ಇರ್ತಾನೋ, ಕಲಿತಂತಹ ವಿಷಯಗಳನ್ನು ಅಭ್ಯಾಸ ಮಾಡದೆ ಮರೆತು ಬಿಡುತ್ತಾನೋ ಅದುವೇ ನಿಜವಾದ ಆಲಸ್ಯ ಅಥವಾ ಜಾಡ್ಯ ಅಂತ ಹೇಳ್ತಾರೆ. ಕೋ ನರಕಃ, ಹಾಗಿದ್ರೆ ನರಕ ಅಂದರೆ ಏನು? ನಾವು ದೇಹತ್ಯಾಗವನ್ನು ಮಾಡಿದ ಬಳಿಕ ನರಕಕ್ಕೆ ಹೋಗ್ತೀವಿ, ಸ್ವರ್ಗಕ್ಕೆ ಹೋಗ್ತೀವಿ ಅನ್ನೋ ವಾಡಿಕೆ ಇದೆ. ಆದರೆ ಬದುಕಿರುವಾಗ ನರಕ ಅಂದರೆ ಏನು ಅಂತ ಕೇಳಿದಂಥ ಶಿಷ್ಯರ ಜಿಜ್ಞಾಸೆಗೆ ಶಂಕರಾಚಾರ್ಯರು ಹೇಳ್ತಾರೆ, ಯಾವಾಗಲೂ ನಮ್ಮ ನಿರ್ಧಾರವನ್ನು ನಾವು ತೆಗೆದುಕೊಳ್ಳೋಕೆ ಸಾಧ್ಯವಾಗದೆ ಬೇರೆಯವರ ಅಧೀನದಲ್ಲಿರುತ್ತೇವೋ ಅದುವೇ ನಿಜವಾದ ನರಕ ಅಂತ ಹೇಳ್ತಾರೆ. ಹಾಗಿದ್ರೆ ಕಿಂ ಮರಣಂ ಅಂತ ಮುಂದಿನ ಪ್ರಶ್ನೆಯನ್ನು ಕೇಳ್ತಾರೆ. ಜಗತ್ತಿನಲ್ಲಿ ಯಾವನು ಮೂಢತ್ವದಿಂದ, ಮೂರ್ಖತನದಿಂದ ಬದುಕುತ್ತಿರುತ್ತಾನೋ ಅದುವೇ ಮರಣಕ್ಕೆ ಸಮಾನ ಅಂತ ಇವರು ಹೇಳ್ತಾರೆ. ಹಾಗಿದ್ರೆ ಎಂತಹ ವ್ಯಕ್ತಿಗಳನ್ನು ಜಯಿಸೋದು ಕಷ್ಟ ಅಂತ ಇನ್ನೊಬ್ಬ ಶಿಷ್ಯರ ಪ್ರಶ್ನೆಗೆ ಶಂಕರಾಚಾರ್ಯರು ಹೇಳುತ್ತಾರೆ, ಜಗತ್ತಿನಲ್ಲಿ ಏನನ್ನೇ ಕೊಡಿಸಿ, ಎಷ್ಟೇ ಹೇಳಿ, ಏನೆಲ್ಲ ಮಾಡಿ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿ, ಎಷ್ಟು ಸಹಾಯವನ್ನು ನೀವು ಮಾಡಿದರೂ ಕೂಡ ಯಾರನ್ನು ನೀವು ಸಂತೃಪ್ತಿಗೊಳಿಸೋಕೆ ಸಾಧ್ಯವಾಗೋದಿಲ್ವೋ ಅಂಥವರು, ಜೊತೆಗೆ ಎಷ್ಟೇ ನೀವು ಸಹಾಯವನ್ನು ಮಾಡೋಕೆ ಹೋದರೂ, ಒಳ್ಳೆಯದನ್ನು ಮಾಡೋಕೆ ಹೋದರೂ ಮೂರ್ಖ ಮನಸ್ಸಿನಿಂದ ಮೂರ್ಖತನವನ್ನೇ ಮಾಡ್ತಾ ಇರ್ತಾರೋ ಅಂಥವರನ್ನೂ ಜಯಿಸೋದು ಕಷ್ಟ. ಇನ್ನೂ ಕೆಲವರು ಇರ್ತಾರೆ, ಚಿಕ್ಕ ಪುಟ್ಟ ವಿಷಯಗಳಿಗೆ ಅನುಮಾನ, ದೊಡ್ಡ ದೊಡ್ಡ ವಿಚಾರಗಳಿಗೆ ಅನುಮಾನ, ಯಾವಾಗಲೂ ಅನುಮಾನ, ಅಂಥವರನ್ನು ಜಯಿಸೋದು ಕಷ್ಟ. ಆಮೇಲೆ ಕೃತಜ್ಞನಾಗಿರುವಂಥವರನ್ನೂ ಕೂಡ ಜಯಿಸೋದು ಕಷ್ಟ ಅಂತ ಹೇಳ್ತಾರೆ. ಕೋ ಬದಿರ ಅಂತ ಕೇಳ್ತಾರೆ. ಯಾವನು ಕುರುಡ ಅನ್ನೋ ಪ್ರಶ್ನೆ. ಯಾರು ಒಳ್ಳೆಯ ವಿಚಾರಗಳನ್ನು ಕೇಳಿಸ್ಕೊಳ್ಳೋದಿಲ್ವೋ, ಕೇಳಿದರೂ ಕೂಡ ಅವುಗಳನ್ನು ತಗೊಳ್ಳೋಕೆ ಇಷ್ಟಪಡೋದಿಲ್ವೋ ಅಂಥವರು ನಿಜವಾದ ಕಿವುಡರು ಅಂತ ಹೇಳ್ತಾರೆ. ಕೋ ಅಂಧಃ ಅಂತ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ.
ಯಾರು ಯಾವುದೇ ಕೆಲಸವನ್ನು ಮಾಡದೆ, ಕಣ್ಣಿದ್ದೂ ಕೂಡ ಏನನ್ನೂ ಸರಿಯಾಗಿ ನೋಡದೆ, ತಿಳಿದುಕೊಳ್ಳದೆ ಅಕಾರ್ಯವನ್ನು ಮಾಡ್ತಾ ಇರ್ತಾರೋ, ಅಥವಾ ಏನೂ ಕೆಟ್ಟ ಕೆಲಸಗಳನ್ನು ಮಾಡುವುದರಲ್ಲಿ ಮಗ್ನರಾಗಿರ್ತಾರೋ ಅಂಥವರು ಅಂಧ ಅಂತ ಹೇಳ್ತಾರೆ. ಹೀಗೆ ಇನ್ನೂ ತುಂಬ ಪ್ರಶ್ನೆಗಳಿವೆ, ತುಂಬ ಉತ್ತರಗಳಿವೆ, ಸಮಸ್ಯೆಗಳಿಗೆ, ಸವಾಲುಗಳಿಗೆ ಪರಿಹಾರಗಳಿವೆ. ಎಷ್ಟು ಚಂದವಾದ ಈ ಪುಸ್ತಕವಿದೆ, ನನಗೆ ತುಂಬ ಇಷ್ಟವಾಯಿತು. ನೀವೂ ಕೂಡ ಸಾಧ್ಯವಾದರೆ ಈ ಪುಸ್ತಕವನ್ನು ಓದಿ, ಒಳ್ಳೆಯ ಜ್ಞಾನವನ್ನು ಪಡೆದುಕೊಳ್ಳಿ, ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದಕ್ಕೆ ನೀವೇನಂತೀರಾ?